ಹಾಯ್ ಸ್ನೇಹಿತರೆ, ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಹಾಗೆ ಎಲ್ರಿಗೂ ನನ್ನ ಈ ಹೊಸ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರೋದು ಬೆಂಗಳೂರಿನ ಅತೀ ದೊಡ್ಡ ಸಮಸ್ಯೆ. ಅದರ ಬಗ್ಗೆನೇ ನನಗೆ ಒಂದು ಚಾನಲ್ ಮಾಡುವಂತಹ ಒಂದು ಯೋಚನೆ ತುಂಬ ದಿನಗಳಿಂದ ಇತ್ತು. ಅದು ಇವತ್ತು ಕೂಡಿ ಬಂದಿದೆ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು, ನಿಮ್ಮ ಎಲ್ಲರ ಸಹಕಾರ ಕೂಡ ಬೇಕು. ಇದು ಎಲ್ಲರಿಗೂ ಗೊತ್ತಿರುವ ಹಾಗೆ ಬೆಂಗಳೂರು ನಗರದಲ್ಲಿ ಅತೀ ದೊಡ್ಡ ಸಮಸ್ಯೆ ಅಂದರೆ ಕಸಗಳ ರಾಶಿ. ಎಲ್ಲೆಲ್ಲಿ ನೋಡಿದರೆ ಕಸಗಳು, ಚರಂಡಿ ವಾಸನೆ ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಇದು ಮೂಲೆ ಮೂಲೆಯಲ್ಲಿರುವ ಗಲೀಜುಗಳು, ಇದು ನಾವು ನಮಗೆ ತಂದೊಡ್ಡಿದ ದೊಡ್ಡ ಒಂದು ದುರಂತ ಅಂತ ಹೇಳ್ಬೋದು. ಇನ್ನು ಇದು ಯಾರು ಬೇರೆಯವರು ಮಾಡಿದ್ದನ್ನು ನಾವುಗಳೇ ಮಾಡಿದಂದರೆ, ಇಲ್ಲಿ ಹುಟ್ಟಿ ಬೆಳೆದವರು, ಹೊರ ರಾಜ್ಯದಿಂದ ಬಂದವರು, ಒಟ್ಟಲ್ಲಿ ಬೆಂಗಳೂರು ನಮಗೆಲ್ಲ ಏನು ಹೇಳೋದು, ಅನ್ಯ ರಾಜ್ಯದಿಂದ ಬಂದ ಪ್ರತಿಯೊಬ್ಬರಿಗೂ ಕೂಡ ಹೊಟ್ಟೆ ತುಂಬಿಸಿದ ಒಂದು ನಗರ ಅಲ್ವಾ. ಇವತ್ತು ಆ ನಗರವನ್ನು ನೋಡಬೇಕಂದ್ರೆ ನಮಗೆ ಒಂದು ಅಯ್ಯೋ ಅಂತ ಅನ್ನಿಸ್ತಾ ಇದೆ. ಒಂದು ಹೆಣ್ಣು ಮಗುವಿಗೆ ಅತಿ ದೊಡ್ಡ ನೋವಾದಾಗ ಎಲ್ಲರ ಮನ ಮಿಡಿತಲ್ವ, ಹಾಗೇ ಇವತ್ತಿನ ಬೆಂಗಳೂರಿನ ಪರಿಸ್ಥಿತಿಯಾಗಿದೆ. ನಾನು ನಿಜವಾಗ್ಲೂ ಇದರ ಬಗ್ಗೆ ಇವತ್ತು ನಿನ್ನೆ ಎಲ್ಲ ನನ್ನ ಯೋಚನೆ. ಇವತ್ತೊಂದು ನನಗೆ ಒಂದು ಅವಕಾಶ ಸಿಕ್ತು, ಹೀಗೆ ಮಾಡಿ ನೋಡೋಣ ಅಂತ. ಇದರಲ್ಲಿ ಏನು ಹೇಳೋದು, ಎಷ್ಟು ಜನ ನೋಡ್ತಾರೋ ಎಷ್ಟು ಜನ ಬಿಡ್ತಾರೋ ಅಂತ ನಮಗೆ ಗೊತ್ತಿಲ್ಲ. ನೋಡಿ, ಈಗ ತೋರಿಸ್ತಾ ಇರೋದು ಇದು ನಮ್ಮ ಬೆಂಗಳೂರು. ಏನೆಲ್ಲ ಹೆಸರು ಇದೆ ಅಲ್ವಾ, ಸ್ಮಾರ್ಟ್ ಸಿಟಿ, ಆಮೇಲೆ ಉದ್ಯಾನ ನಗರ ಹಾಗಿತ್ತು, ಒಂದು ಸಮಯದಲ್ಲಿ ಆಗಿತ್ತು. ಆದರೆ ಈಗ ಎಲ್ಲ ಸೇರಿ ಎಲ್ಲವನ್ನು ಹಾಳು ಮಾಡಿದ್ದಾರೆ. ಅಂದರೆ ದಿನದಿಂದ ದಿನಕ್ಕೆ ಪೌರ ಕಾರ್ಮಿಕರು ಜಾಸ್ತಿ ಆಗ್ತಾ ಇದ್ದಾರೆ, ಎಲ್ಲವೂ ಜಾಸ್ತಿ ಆಯಿತು. ತೋರಿಕೆಗೆ ಮಾತ್ರ ಅಂತ ಅನ್ನಿಸ್ತಾ ಇದೆ, ಆದರೆ ಸಮಸ್ಯೆಗಳು ದಿನದಿಂದ ದಿನಕ್ಕೆ ನಮಗೆ ಇನ್ನೂ ಜಾಸ್ತಿ ಆದಾಗ ಅನ್ನಿಸ್ತಾ ಇದೆ. ಕಸ ಹಾಕಲಿಕ್ಕೆ ಜಾಗ ಇಲ್ಲ ಅಂದರೆ ಅದರ ವ್ಯವಸ್ಥೆ ಮಾಡಬೇಕು. ಪ್ರತಿ ಮನೆಯವರು ಟ್ಯಾಕ್ಸ್ ಕಟ್ತಾರೆ. ಇವಾಗ ಕಸ ವಿಲೇವಾರಿಗೆ ಅಂತ ನಾವು ಹಣ ಕಟ್ತಾ ಇದ್ದೀವಿ. ಅದಲ್ಲದೆ ಅದನ್ನು ತಗೊಂಡು ಅವರಿಗೆ ನಮ್ಮ ಮನೆಯಿಂದಂತೂ ಎಕ್ಸ್ಟ್ರಾ ನಾವು ಕೊಡ್ತಾ ಇದ್ದೀವಿ. ಇದು ನೋಡಿ, ಡಿ ಮಾರ್ಟಿನ ಎಂಥ ಒಂದು ವಿಶೇಷವಾದ ಡಿ ಮಾರ್ಟಿನ ಈ ಸೈಡ್ ರೋಡಿನ ಒಂದು ಪರಿಸ್ಥಿತಿ ಈಗ ನಾನು ತೋರಿಸ್ತಾ ಇರೋದು. ಆಚೆ ನೋಡಿದರೆ ಡಿ ಮಾರ್ಟ್, ಸಾವಿರಾರು, ಅದರ ಮೇಲೆ ಸಾವಿರಾರು ಮನೆಗಳು. ಅಂಥ ಜಾಗದಲ್ಲಿ CCTV ಇಟ್ಟರೂ ಜನಗಳು ಕೇಳೋದಿಲ್ಲ. ನೋಡಿ, ಮತ್ತೆ 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 ತಂದು ಕಸ ಸುರಿತಾನೇ ಇದ್ದಾರೆ. ಇದನ್ನು ಯಾರನ್ನು ಹೇಳಬೇಕು, ಇದು ಎಲ್ಲಿ ಯಾರನ್ನು ಸ್ಟ್ರಿಕ್ಟ್ ಮಾಡಬೇಕು ಅಂತ ಇನ್ನು ಯಾರಿಗೂ ಕೂಡ ಅರ್ಥ ಆಗೋದಿಲ್ಲ. ಯಾಕಂದ್ರೆ ನಾವು ತಿಳಿಬೇಕು, ಒಂದು ಕಸನ ಎಲ್ಲಿ ಹಾಕಬೇಕು ಏನಿಲ್ಲ. ಎರಡು ದೊಡ್ಡ ಡ್ರಮ್ ಇಟ್ಟರೆ ನಮ್ಮ ಮನೆಯಲ್ಲಿ ಹಾಗೆ ಮಾಡೋದು. ಒಂದು ವೇಳೆ 1-2 ದಿನ ಕಸದವರು ಬಂದಿಲ್ಲ, ಈ ಪೌರ ಕಾರ್ಮಿಕರು ಬಂದಿಲ್ಲ ಅಂದ್ರೂ ಆ ಡಬ್ಬದೊಳಗಡೆ ಕಸ ಇರುತ್ತೆ. ಒಂದರಲ್ಲಿ ಡ್ರೈ ಹಾಕಿ, ಒಂದರಲ್ಲಿ ವೆಟ್ ಹಾಕಿ. ದಯವಿಟ್ಟು ಹೀಗೆ ಕಂಡಲ್ಲಿ ಕಸ ಸುರಿಬೇಡಿ. ನಮಗೆ ಏನೋ ನಾವು ಹೆತ್ತ ಹೆಣ್ಣು ಮಕ್ಕಳ ಮೇಲೆ ಏನು ದೌರ್ಜನ್ಯ ಆಗುತ್ತಲ್ಲೋ ಆ ಥರ ಅನಿಸುತ್ತೆ. ನಮಗೆ ಅನ್ನ ಕೊಟ್ಟ ಬೆಂಗಳೂರನ್ನು ಈ ಪರಿಸ್ಥಿತಿಗೆ ತಂದೊಡ್ಡಿದವರ ಮೇಲೆ ನನಗೆ ನಿಜವಾಗ್ಲೂ ಬೇಸರ ಇದೆ. ಶಿವಾಜಿನಗರಗಂತೂ ಹೋಗುವಾಗಿಲ್ಲ. ಇದು ನಾನಿವಾಗ ತೋರಿಸ್ತಾ ಇರೋದು ನಮ್ಮ ಮನೆ ಹತ್ರ ಇರುವ ಒಂದು RT ನಗರ ಒಳಗಡೆ ಸೇರಿದ ಸುಲ್ತಾನ್ ಪಾಳ್ಯ ಅನ್ನೋ ಜಾಗದಲ್ಲಿ. ಇಲ್ಲಿ ಸಾಕಷ್ಟು ವಿದ್ಯಾವಂತರು ಇದ್ದಾರೆ, ಶ್ರೀಮಂತರಿದ್ದಾರೆ. ಶ್ರೀಮಂತರನ್ನು ಬಿಡಿ, ಅವರು ಕಾರಲ್ಲಿ ಹೋಗ್ತಾರೆ ಬರ್ತಾರೆ ಗೊತ್ತಾಗಲ್ಲ. ಇಲ್ಲಿ ಮಕ್ಕಳು, ಹಿರಿಯ ನಾಗರಿಕರು ಪ್ರತಿಯೊಬ್ಬರು ಓಡಾಡ್ತಾ ಇರುವಾಗ ಈ ಸ್ಮೆಲ್ಲಿನದು ಹೇಗೆ ಸಹಿಸ್ತಾರೋ ಗೊತ್ತಿಲ್ಲ. ನಾನಂತೂ ಬಾಯಿ ಮತ್ತು ಮೂಗನ ಎರಡೂ ಮುಚ್ಚುತ್ತೀನಿ. ಕೆಲವರು ವಿಚಿತ್ರವಾಗಿ ನೋಡ್ತಾರೆ ನಮ್ಮನ್ನು. ನಿಜವಾಗ್ಲೂ ನನಗೆ ಆಗೋದಿಲ್ಲ, ಈ ಒಂದು ಕೆಟ್ಟ ಸ್ಮೆಲ್ಲು ಸಹಿಸ್ಲಿಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ನಾನು ಈ ಥರ ಮುಚ್ಚಿದರೆ ಒಬ್ಬೊಬ್ಬರು ವಿಚಿತ್ರವಾಗಿ ನೋಡ್ತಾರೆ. ನೋಡಲಿ, ನಾನು ಇರೋದೇ ಹಾಗೆ. ಈಗ ನೋಡಿ, ಅಲ್ಲಿಂದ ಸ್ವಲ್ಪ ದೂರ ಹೋದರೆ ರೋಡನ್ನು ಎಷ್ಟು ಚೆನ್ನಾಗಿ ಇಟ್ಕೊಳ್ತಾರೆ. ಈ ಚೆನ್ನಾಗಿ ಇಟ್ಕೊಳ್ಳೋರೆಲ್ಲ ತಂದು ಸುರಿಸುವಂಥ ಕಸ ಇದು. ಅವರ ಮನೆ ಮುಂದೆಲ್ಲ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ನೋಡಿ, ಅಲ್ಲಿ ತಂದು ಕಸ ಹಾಕ್ತಾರೆ. ಅಲ್ಲಿ CC ಕ್ಯಾಮರಾ ಕೂಡ ಇಟ್ಟಿದ್ರು, ದೊಡ್ಡ ದೊಡ್ಡ ಬೋರ್ಡ್ ಹಾಕಿದ್ರು. ಇಲ್ಲ, ಖಂಡಿತ ಸಾಧ್ಯ ಇಲ್ಲ, ಜನಗಳು ಕೇಳೋದಿಲ್ಲ. ಇದನ್ನು 1 ತಿಂಗಳೆಲ್ಲ ಆದಮೇಲೆ ಕಸ ವಿಲೇವಾರಿಯವರು ತಗೊಂಡು ಹೋಗ್ತಾರೆ. ಅವ್ರ ಹತ್ರ ಹೇಳಿದರೆ ನಮಗೆ ಸಂಬಳ ಸರಿಯಾಗಿ ಕೊಡಲ್ಲ, ನಮಗೆ ಹಾಕಲಿಕ್ಕೆ ಜಾಗ ಇಲ್ಲ ಅಂತ ಇಂಥದೇ ಕೆಲವು ಉತ್ತರಗಳು ಬರುತ್ತೆ. ಬಿಟ್ಟರೆ ಎಲ್ಲಿಂದೆಲ್ಲ ತಂದು ಇಲ್ಲಿ ಕಸ ಸುರಿಸೋದು ಎಷ್ಟು ಕ್ಲೀನಾಗಿ ನಿಮ್ಗೆ ಗೊತ್ತಾಗುತ್ತಲ್ಲ. ಈಗ ಮುಂದಿನ ಪ್ರಶ್ನೆ ಅಂದರೆ, ಇದಕ್ಕೆಲ್ಲ ಹೊಣೆ ಯಾರು? BBMPನ ಅಥವಾ ಇಲ್ಲಿ ಎಲೆಕ್ಷನ್ಗೆ ನಿಂತು ಗೆದ್ದವರ, ಅಥವಾ ಒಂದೊಂದು ಮನೆಯಲ್ಲಿ ವಾಸ ಮಾಡುವ ಜನರ? ಯಾರಿಗೆ ಕೂಡ ಗೊತ್ತಿಲ್ಲ. ಇದು ನೋಡಿ, ಅದಕ್ಕಿಂತ ಸ್ವಲ್ಪ ಮುಂದೆ ಹೋದಾಗ ಇಲ್ಲಿ ಕಸ ಕಾಣಲಿಕ್ಕೆ ಮತ್ತೆ ಅಷ್ಟೇ ಸಿಗುತ್ತೆ. ಇನ್ನೊಂದೆರಡು ಫರ್ಲಾಂಗ್ ಹೋದಾಗ ನಾನು ಎಲ್ಲ ಬೆಂಗಳೂರಿನ ಮೂಲೆ ವೀಡಿಯೋ ತೆಗೆದು ನಿಮಗೆ ತೋರಿಸ್ತೀನಿ. ಇದು ಇವತ್ತು ನಾನು ಸುಲ್ತಾನ್ ಪಾಳ್ಯದ ಒಂದು ಅಷ್ಟು ಅಡಿ ದೂರದ ಒಂದು ಜಾಗ. ಇಲ್ಲಿ ಎಷ್ಟು ಒಳ್ಳೆ ದೇವಸ್ಥಾನ ಇದೆ.
ಎಷ್ಟು ಒಳ್ಳೆ ಒಳ್ಳೆ ಮಾಲ್ಗಳಿದೆ, ನರ್ಸಿಂಗ್ ಕಾಲೇಜ್ ಇದೆ, ಹಾಸ್ಪಿಟಲ್ ಇದೆ, ದೊಡ್ಡ ದೊಡ್ಡ ಪ್ರೈವೇಟ್ ಹಾಸ್ಪಿಟ್ಲ್ ಇದೆ. ಆದರೂ ಕೂಡ ಜನಗಳು ನೋಡೋದಿಲ್ಲ. ನಾನು ಒಂದೇ ಕೇಳೋದು, ಇದರಿಂದ ಖಂಡಿತವಾಗಿ ನಮಗೆ ಕಾಯಿಲೆ ಬರಲ್ವಾ? ತಿಂದ ವಸ್ತುಗಳನ್ನು ತಂದು ಇಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾರೆ. ಅದರ ಗಲೀಜು, ಪ್ಲಾಸ್ಟಿಕ್. ಯಾಕಂದರೆ ಮೊದಲು ಪ್ಲಾಸ್ಟಿಕ್ ಬ್ಯಾನ್ ಆಗಬೇಕು. ಅಲ್ಲಿಂದಲೇ ನಮ್ಮ ಈ ಕ್ಲೀನ್ ಒಂದು ಅಭಿಯಾನ ಶುರು ಮಾಡ್ಬೋದು. ಬಿಟ್ಟರೆ ಬೇರೆ ಯಾವ ದಾರಿ ಇಲ್ಲ. ಅಥವಾ ಪ್ರತಿಯೊಂದು ಮನೆಯ ಒಂದು ಜನರಿಗೆ ಇದರ ಬಗ್ಗೆ ತಿಳುವಳಿಕೆ ಹೇಳಬೇಕು. ಇಲ್ಲಾಂದರೆ ತಾನಾಗಿ ಅವರಿಗೆ ತಿಳುವಳಿಕೆ ಬರಬೇಕು. ಅದುವರೆಗೆ ನಮ್ಮ ಬೆಂಗಳೂರಿನಲ್ಲಿ ಖಂಡಿತವಾಗಿ ಈ ಥರ ಮಾಡಿ ಹೊರ ದೇಶದಿಂದ ಬಂದವರು, ರಾಜ್ಯದಿಂದ ಬಂದವರೆಲ್ಲ ನಮ್ಮನ್ನು ಮುಗಿದು ಹೋಗುವಂತಹ ಪರಿಸ್ಥಿತಿ ಈಗಾಗಲೇ ಬಂದಿದೆ. ಇನ್ನು ಬರಲಿಕ್ಕೇನು ಬಾಕಿ ಇಲ್ಲ. ಇನ್ನೂ ಬರೋದನ್ನು ತಡೆಗಟ್ಟಬೇಕಂದ್ರೆ ನಾವು ನಮ್ಮ ಕಸವನ್ನು 2 ಡಸ್ಟ್ಬಿನ್ನಲ್ಲಿ ಅಥವಾ 2 ಯಾವುದಾದ್ರೂ ಚಿಕ್ಕ ಚಿಕ್ಕ ಡ್ರಮ್ಮಲ್ಲಿ ಅದನ್ನು ನಾವೇ ಸಪ್ರೇಟ್ ಮಾಡಿ ಇಟ್ಟು ಕೊಡಬೇಕು. ನಿಮಗೆ ಯಾವ ಏರಿಯಾದಲ್ಲಿ ಬೆಂಗಳೂರಲ್ಲಿ ಗಲೀಜಿದೆ, ಅಲ್ಲಿ ಹೋಟೆಲಿಗೆ ಗೆದ್ದವರು ಯಾರು, ಅದನ್ನು ಯಾರು ಸರಿ ಮಾಡಬೇಕು, ಎಲ್ಲವನ್ನು ಖಂಡಿತವಾಗಿ ನಾನು ತೋರಿಸ್ತೀನಿ. ನನಗೆ ವಿಡಿಯೋ ಮಾಡಲಿಕ್ಕೆ ಯಾವುದೇ ಭಯ ಇಲ್ಲ. ಏನೂ ತಪ್ಪು ಮಾತಾಡ್ತಾ ಇಲ್ಲ, ಯಾವ ತಪ್ಪು ವಿಡಿಯೋ ಮಾಡ್ತಾ ಇಲ್ಲ. ಖಂಡಿತವಾಗಿ ಇದು ನಮ್ಮಿಂದ ಎಷ್ಟು ಜನಗಳು ಎಚ್ಚೆತ್ಕೊಳ್ತಾರೋ ನನಗೆ ಗೊತ್ತಿಲ್ಲ. ಪ್ರತಿಯೊಬ್ಬರು ಎಚ್ಚೆತ್ಕೊಳ್ಬೇಕಾದ ಸಮಯ ಇನ್ನೂ ದೂರ ಇಲ್ಲ. ಅಷ್ಟರೊಳಗೆ ನೋಡಿ, ಈ ಥರ ಪಕ್ಕದಲ್ಲೆಲ್ಲ ಎಷ್ಟು ಮನೆಗಳಿದೆ. ಅವರಾದರೂ ನಿದ್ದೆ ಮಾಡ್ತಾರಂತ ನಮಗೆ ಗೊತ್ತಿಲ್ಲ. ನಮ್ಮ ಮನೆಯ ಮುಂದೆ ಖಂಡಿತವಾಗಿ ಈಗ ಇಲ್ಲ. ನಮ್ಮ ಈ ರೋಡಲ್ಲಿ ಈಗೆಲ್ಲ ಇದ್ದರೆ ಯಾರು ಬಿಡೋದು ಇಲ್ಲ. ನಾನು ಪ್ರತಿಯೊಂದು ಆ ಒಂದು ಏರಿಯಾದ ಹೆಸರು ಸಮೇತ ನಿಮಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಸುಲ್ತಾನ್ ಪಾಳಿ ಅಂದರೆ ನೋಡಿ, ಆ ಕಡೆ ನೋಡಿದರೆ ಆರ್.ಟಿ. ನಗರಕ್ಕೆ ಹತ್ರ, ಈ ಕಡೆ ನೋಡಿದರೆ ಹೆಬ್ಬಾಳಕ್ಕೆ ಹತ್ರ, ರಿಂಗ್ ರೋಡ್ಗೆ ಹತ್ರ, ಈ ಕಡೆ ಒಳ್ಳೊಳ್ಳೆ ನರ್ಸಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜೆಲ್ಲ ಇರುವಂತಹ ಏರಿಯಾ. ಅಂತಹ ಒಂದು ಏರಿಯಾದೊಳಗಡೆ ಇದು ಮೇನ್ ರೋಡ್ ನೋಡಿ. ಇಲ್ಲಿ ಸಾವಿರಾರು ಗಾಡಿಗಳು, ಸಾವಿರಾರು ಜನಗಳು ಈ ಕಡೆಯಿಂದ ಓಡಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಕೆಲವರು ನನ್ನಾಗಿ ಮೂಗು ಮುಚ್ಚಿ ಹೋಗ್ತಾರೆ, ಇನ್ನು ಕೆಲವರು ಎಲ್ಲೋ ತಿರುಗಿ ನೋಡ್ಕೊಂಡು ಹೋಗ್ತಾರೆ. ಒಟ್ಟಲ್ಲಿ ನಮಗೆ ಆ ಜಾಗವನ್ನು ಪಾಸ್ ಮಾಡಲೇಬೇಕು. ಇದು ಒಂದು ಕಡೆ 2 ಕಡೆ ಅಲ್ಲ, ಇಲ್ಲಿಂದ ಇನ್ನೊಂದು ಅರ್ಧ ಕಿಲೋಮೀಟ್ರ್ ಮುಂದೆ ಹೋದಾಗ ಮತ್ತೆ ಅದೇ ಪರಿಸ್ಥಿತಿ. ಅದು ಮೇನ್ ರೋಡ್, ಒಂದು ಮಾರ್ಕೆಟ್ ರೋಡ್ ಇದೆ. ಬಟ್ಟೆ ಅಂಗಡಿ, ಹೂವಿನ ಅಂಗಡಿ ಎಲ್ಲ ಇರುವಂಥ ಅಲ್ಲಿ ಬೇಕಾದಷ್ಟು ಕಸಗಳನ್ನು ಅಲ್ಲಿ ಕೂಡ ಹಾಕಿದ್ದಾರೆ. ಕೆಲವರು 5 ಅಫ್ಟರ್, 10 ಅಫ್ಟರ್, 20 ಅಫ್ಟರ್ ಹೀಗೆ ಮನೆ ಕಟ್ತಾನೆ ಹೋಗ್ತಾರೆ. ಆದರೆ ಅಲ್ಲಿರುವ ಈಗ ಮನೆ ಕಟ್ಟುವಾಗ ನಾವು ಚಾಪೆ ಎಲ್ಲ ಬಳಸೋದು ಸಾಮಾನ್ಯ ಅಲ್ವ. ಅಲ್ಲಿಯ ಚಾಪೆ, ಬೇಡದ ವಸ್ತುಗಳು ಅದನ್ನೆಲ್ಲವನ್ನು ಕೆಳಗಡೆ ತಂದಾಕ್ತಾರೆ. ಅದರ ಮೇಲೆ ಇವಾಗ ಬೆಂಗಳೂರಲ್ಲಿ ಸುರಿಯುವ ಈ ಒಂದು ಮಳೆ ಅದೆಲ್ಲ ಕೊಳೆತು ವಾಸನೆ ಬಂದು ನುಸಿ. ಒಂದು ಪಾರ್ಕಲ್ಲಿ ನಾವು ಒಂದು 10 ನಿಮಿಷ ಕೂತ್ಕೊಳ್ಳುವಾಗಿಲ್ಲ. ಅಲ್ಲಿ ನಮ್ಮನ್ನು ಈ ಸೊಳ್ಳೆಗಳು ಹೇಗೆ ಮುತ್ಕೊಳ್ಳುತ್ತೆ ಅಂದರೆ, ಇಷ್ಟು ಸೊಳ್ಳೆಗಳು ಬರಲಿಕ್ಕೆ ಕಾರಣ ಬೆಂಗಳೂರಿನ ಈ ಗಲೀಜು, ಆ ಮಳೆಗೆ ಅದೆಲ್ಲ ಕೊಳೆತು ಹೋಗೋದು. ಆಮೇಲೆ ಕಸಗಳ ರಾಶಿ. ಯಾವ ಪಾರ್ಕಲ್ಲಿ ಆದರೂ ಕೂತು ಸೊಳ್ಳೆ ಕಚ್ಚದೆ ಬಂದವರು ಯಾರಾದರೂ ಇದ್ದರೆ ಹೇಳಿ, ಖಂಡಿತ ಸಾಧ್ಯ ಇಲ್ಲ. ನಾನು ನಿನ್ನೆ ಸಂಜೆ ಒಂದು ಪಾರ್ಕಿಗೆ ಹೋದೆ, ನನ್ನ ದೇಹ ಇಡೀ ಮುತ್ಕೊಂಡಿತ್ತು ಸೊಳ್ಳೆ. ಇದಕ್ಕೆ ಏನು ಹೇಳೋದು, ಈಗ ದಿನ್ನೂರು ಅಂದರೆ ಸುಲ್ತಾನ್ ಪಾಳಿಯ ಪಕ್ಕನೇ ಇರೋದು. ಅದೆಲ್ಲ ಒಂದು ಆರ್.ಟಿ. ನಗರಿಗೆ ಸೇರಿರುವಂಥ ಒಂದು ಒಳ್ಳೆಯ ಜಾಗ. ಬಹಳ ಶ್ರೀಮಂತ ವ್ಯಕ್ತಿಗಳು, ಮಧ್ಯಮ ವರ್ಗದವರು, ಆಮೇಲೆ ಬಡವರು ಎಲ್ಲರೂ ವಾಸಿಸುವಂಥ ಒಂದು ಏರಿಯಾಗಳು ಇವೆಲ್ಲ. ನಾನು ಹೇಳೋದು, ಬಡತನ ಅಥವಾ ಇನ್ನೇನೋ ನಮಗೆ ಸೌಲಭ್ಯಗಳು ದೇವರು ಕೊಟ್ಟಿದ್ದು. ಯಾರೂ ಗಲೀಜಾಗಿ ಬದುಕಬೇಕು ಅಂತ ಹೇಳಿಲ್ಲಲ್ವ. ಪ್ರತಿಯೊಬ್ಬರಿಗೂ ಕೂಡ ಕ್ಲೀನಾಗಿ ಬದುಕುವಂಥ ಹಕ್ಕಿದೆ ಈ ಪ್ರಪಂಚದಲ್ಲಿ. ಈಗ ನಮ್ಮ ಊರು ಕಡೆ ತಗೊಂಡ್ರೆ ಕಾಸರಗೋಡು. ನಾನು ಹೇಳೋದು, ಎಲ್ಲಿ ಅಂದರೆ ಅವರವರ ಮನೆಯಲ್ಲಿ ಜಾಗ ಇದೆ ಕಸ ವಿಲೇವಾರಿ ಮಾಡಲಿಕ್ಕೆ, ಆದರೂ ಎಲ್ಲೂ ಗಲೀಜು ಕಾಣಲ್ಲ. ಈ ಥರ ಗಲೀಜು ಕಂಡ್ರೆ ಯಾರು ಜನಗಳು ಸುಮ್ಮನೆ ಇರೋದಿಲ್ಲ. ಇದಕ್ಕೆ ಮುಂದಾಳುತ್ತ ಜನಗಳೇ ವಹಿಸಬೇಕು. ನಾನು ಹೇಳೋದು, ಪ್ರತಿಯೊಬ್ಬರು ಇದಕ್ಕೆ ಹೋರಾಟ ಮಾಡಬೇಕು. ಹಾಗಾದರೆ ದೊಡ್ಡ ದೊಡ್ಡ ಅಧಿಕಾರಿಗಳು ಎಲ್ಲೋದ್ರು? ಅವರ ಕಣ್ಣಿಗೆ ಇದು ಯಾವುದು ಕೂಡ ಕಾಣೋದಿಲ್ವಾ ಅಂತ ನಾನು ಕೇಳೋದು. ಇಲ್ಲಿ BBMP ಅವರು ಯಾರು ಓಡಾಡ್ತಾ ಇಲ್ವಾ? ಅವರ ಕೆಲಸವೇನು? ಕಸ ವಿಲೇವಾರಿ ಮಾಡುವವರ ಕೆಲಸ ಏನು? ಪೌರ ಕಾರ್ಮಿಕರ ಕೆಲಸವೇನು? ಅವರು ಏನೋ ಕೇಳಿದನಿಲ್ಲ, ನಮಗೆ ಸಂಬಳ ಬಂದಿಲ್ಲ ಅಂದರೆ ಅದು ಸಂಬಳ ತಗೊಳ್ಳೋದು ಅವರ ಕೆಲಸ. ಅವರ ಈ ಡ್ಯೂಟಿನ ಅವರು ಕರೆಕ್ಟ್ ಮಾಡಬೇಕಲ್ವ. ಅಥವಾ ನಮಗೆ ಸಂಬಳ ಇಲ್ಲ ಅಂದರೆ
ಬಿಟ್ಟು ಹೋಗಬೇಕು. ಆಗ ಅದಕ್ಕೆ ಬೇಕಾದ ಏನಾದರೂ ಹೊಸ ದಾರಿ ಹುಡುಕುವ ನಾವು. ಅಂತೂ ಇಂತೂ ನನಗೆ ನಿಜವಾಗ್ಲೂ ಹೇಳ್ತಾ ಇರೋದು ನಾನು, ನನಗೆ ಬೆಂಗಳೂರಲ್ಲಿ ನನ್ನ ಋಣ ಎಷ್ಟಿದೆ, ಕರ್ನಾಟಕದಲ್ಲಿ ನನ್ನ ಋಣ ಎಷ್ಟಿದೆ. ನಾನು ಬೆಂಗಳೂರಿಗೆ ಬರುವಾಗ ನನಗೆ ತಿನ್ನಲಿಕ್ಕೆ ಊಟ ಇರಲಿಲ್ಲ. ನಾನು 2 ಸರಿಯಾದ ಊಟ ಅಂತ ನೋಡಿದ್ದು ನಾನು ಬೆಂಗಳೂರಿಗೆ ಬಂದ ಮೇಲೆ. ಆದರೆ ಇವತ್ತು ನಾನು ಹೊರಗಡೆ ಏನಾದರೂ ಒಂದು ವಸ್ತು ತಿಂದರೆ, ನಾನು ಅಲ್ಲಿ ಡಸ್ಟ್ಬಿನ್ ಇಲ್ಲ ಅಂತಂದರೆ ನನ್ನ ಬ್ಯಾಗಲ್ಲಿ ಹಾಕಿ ಬರ್ತೀನಿ. ನನ್ನ ಡಸ್ಟ್ಬಿನ್ನಿಂದ ಆದಷ್ಟು ನಾನು ಯಾವುದೇ ಅಂಗಡಿಗೆ ಹೋಗುವಾಗ ಬಟ್ಟೆಯ ಚೀಲವನ್ನು ತಗೊಂಡು ಹೋಗ್ತೀನಿ. ಪ್ಲಾಸ್ಟಿಕ್ ಅವರು ಕೊಟ್ಟರು ಆಲ್ಮೋಸ್ಟ್ ನಾನು 99% ಅಲ್ಲೇ ಬಿಟ್ಟು ಬರ್ತೀನಿ. ನನ್ನ ಕಣ್ಣ ಮುಂದೆಯೇ ಎಷ್ಟು ಹಸುಗಳು ನಾನು ಈ ಥರ ಪ್ಲಾಸ್ಟಿಕ್ ತಿನ್ನೋದು ನೋಡಿ ನನ್ನ ಕಣ್ಣಲ್ಲಿ ಕೂಡ ನೀರು ಬಂದಿದೆ. ಇದು ನೋಡಿ ಸುಲ್ತಾನ್ಪಾಳ್ಯ ಮೀನಲ್ಲಿರುವ ಜಾಗ. ಇಂಥದ್ದು 1-2 ಅಲ್ಲ. ಇವತ್ತು ನಾನು ಮನೆಯಿಂದ ಹೋಗಿದ್ದು ಬರೀ 1 ಕಿಲೋಮೀಟ್ರ್ ದೂರ. 1 ಕಿಲೋಮೀಟ್ರ್ ದೂರದಲ್ಲೇ ನಾನು ಇಷ್ಟು ಜಾಗವನ್ನು ನಾನು ನೋಡಿ ವೀಡಿಯೋ ಮಾಡಿದ್ದೇನೆ. ಈ ಜಾಗದಲ್ಲೆಲ್ಲ ಇನ್ನೂ ನಿಮಗೆ ಒಳ್ಳೊಳ್ಳೆ ಜಾಗ ಎಲ್ಲ ಹೇಗೆ ಇಟ್ಟಿದ್ದಾರೆ ಅಂತ ನಾನು ತೋರಿಸ್ಕೊಡ್ತೀನಿ. ಯಾಕಂದರೆ ಇದೆಲ್ಲ ಸುಳ್ಳಲ್ಲಲ್ವ, ವೀಡಿಯೋ ಸಮೇತ ನಾನು ಶೂಟ್ ಮಾಡಿ ಹಾಕಿದ್ದೇನೆ. ಇದು ಸುಲ್ತಾನ್ಪಾಳ್ಯದ ಮೇನ್ ರೋಡ್ ನೋಡಿ. ಈ ಸುಲ್ತಾನ್ಪಾಳ್ಯದ ಈ ರೋಡ್ ಬಂದು ದಿನ್ನೂರು ಮೇನ್ ರೋಡಿಗೆ ಸೇರುತ್ತೆ. ಅಲ್ಲಿಂದ ಆಟಿನಗರ್ಗೆ ಹೋಗುತ್ತೆ. ಅಲ್ಲಿ ಫುಲ್ಲು ತೆಗಿಲಿಕ್ಕೆ ಹೋದರೆ ನಾನು ಇವತ್ತು 1 ವಾರ ನಾನು ದಿನ್ನೂರಲ್ಲೇ ಇರಬೇಕಾಗುತ್ತೆ ಅಥವಾ ಸುಲ್ತಾನ್ಪಾಳ್ಯದಲ್ಲೇ ಇರಬೇಕಾಗುತ್ತೆ. ಜನಗಳೇ, ನೀವಾದರೂ ಪ್ರತಿಯೊಬ್ಬರಲ್ಲಿ ನನ್ನ ಒಂದು ಬೇಡಿಕೆ ಏನೆಂದರೆ, ನಿಮ್ಮ ಕಸವನ್ನು ಮನೆಯಲ್ಲಿ ನೀವು ಏನು ಹೇಳೋದು, ಹಸಿ ಕಸವನ್ನು ಬೇಕಂದರೆ ಎಲ್ಲ ಒಂಥರ ಗೊಬ್ಬರ ಮಾಡಿ ಒಂದು 4 ಪಾಟ್ಗಳನ್ನು ಬೆಳೆಸಿ ಅದರ ಬುಡಕ್ಕಾದರೂ ಹಾಕಿ, ಒಣ ಕಸ ಅಂದರೆ ಚಿಂತೆ ಇಲ್ಲ, ಅದನ್ನು ಒಂದು ಪ್ಯಾಕ್ ಮಾಡಿ ನಮಗೆ ಪ್ಲಾಸ್ಟಿಕ್ ಎಲ್ಲ ಇದ್ದರೆ ಅದನ್ನು ಏನು ಹೇಳೋದು, ನಮ್ಮ ಹಳೆಯ ವಸ್ತುಗಳೆಲ್ಲ ತೆಗಿತಾರಲ್ವ, ಅವರಿಗಾದರೂ ಒಂದು ಅದನ್ನೆಲ್ಲ ಶೇಖರಣೆ ಮಾಡಿ ಮಾರಾಟ ಮಾಡಿ ಸ್ವಲ್ಪ ಅಷ್ಟೇ ಬಾಕಿ ಇರುತ್ತೆ. ಆಮೇಲೆ ಇಂಥದ್ದೆಲ್ಲ ನಮ್ಮಿಂದಲೇ ಶುರು ಆಗಬೇಕು. ಬಿಟ್ಟರೆ ನಮ್ಮಿಂದ ಆದಮೇಲೆ ನೆಕ್ಸ್ಟ್ ಅದು BBMP ಮೂಲಕ ನಮ್ಮ ಏನು ಹೇಳೋದು ಕಸವನ್ನು ಎಲ್ಲಿ ಹಾಕಬೇಕು, ಹೇಗೆ ಅದನ್ನು ವಿಲೇವಾರಿ ಮಾಡಬೇಕು, ಅದು ಅವರಿಗೆ ಸೇರಿದ್ದು. ಮೊದಲು ನಮ್ಮಿಂದ ಈ ಅಭಿಯಾನ ಶುರು ಆಗಬೇಕು. ನಾವು ಆದಷ್ಟು ಪ್ಲಾಸ್ಟಿಕ್ ಬಳಕೆಯನ್ನು ನಿಲ್ಲಿಸಬೇಕು. ಇದು ನೋಡಿ, ಇಲ್ಲಿ ಎಷ್ಟೊಂದು ಹಸುಗಳು ತಿನ್ನುತ್ತೆ. ಈಗ ಮೊದಲು ಹಳೆ ಕಾಲದಾಗೆ ಹಸುಗಳಿಗೆಲ್ಲ ಎಲ್ಲಿ ಹಾಯಿಸಿದೆ, ಖಂಡಿತವಾಗಿಲ್ಲ. ನೋಡಿ ಇವರೆಲ್ಲ ಎಷ್ಟು ಜಾಣರು ಹೇಳಿ. ಈ ಮನೆ ಮುಂದೆಲ್ಲ ಎಲ್ಲಾದರೂ ನಿಮಗೊಂದು ಕಸ ಕಾಣುತ್ತಾ? ಒಳ್ಳೆ ಸಿಂಗಾಪುರ ರೋಡ್ ಇದ್ದಾಗಿದೆ ಅಲ್ವ, ಯಾಕೆ ಹೇಳಿ, ಅವರೆಲ್ಲ ಕಸ ತಗೊಂಡೋಗಿ ಅಲ್ಲಿ ಹಾಕಿರ್ತಾರೆ. ಆಲ್ಮೋಸ್ಟ್ ನಾನು ಎಷ್ಟೋ ಜನರನ್ನು ನೋಡಿದ್ದೀನಿ, ಬೆಳಿಗ್ಗೆ ಗಾಡಿಯಲ್ಲಿ ಬೆಳಿಗ್ಗೆ ಬರ್ತಾರೆ. ಮೊದಲು, ಇವಾಗ ಅಷ್ಟೊಂದಿಲ್ಲ, ಕಂಡವರ ಮನೆ ಮುಂದೆ ಕಸ ಹಾಕಿ ಹೋಗ್ತಾರೆ. ಈಗ CC ಕ್ಯಾಮರಾ ಇರೋದರಿಂದ ಸ್ವಲ್ಪ ತಪ್ಪಿದೆ. ಇದು ನಾನು ಇಷ್ಟು ಧೈರ್ಯವಾಗಿ ಹೇಳೋದು ಯಾಕೆ ಅಂದರೆ, ಇಷ್ಟು ಧೈರ್ಯವಾಗಿ ಇಷ್ಟು ದುಃಖದಿಂದ ವೀಡಿಯೋ ಯಾಕೆ ಮಾಡ್ತೀನಿ ಅಂದರೆ, ನಾವು ನಮ್ಮ ಮನೆಯಲ್ಲಿ ಕಸಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ. ನಾವು ಮೊದಲಿಂದ ಕೂಡ ನಾವು 2 ಡ್ರಮ್ಮನ್ನು ಇಟ್ಟಿವಿ. ಒಂದು ಸಲ ಡ್ರಮ್ ತಗೊಂಡ್ರೆ ನಮಗೆ 20-30 ವರ್ಷ ಮೇಲೆ ಯೂಸ್ ಮಾಡ್ಬೋದು. ನಾವು ಇದಾದಾಗಲೇ 10 ವರ್ಷದ ಮೇಲೆ ಆಯಿತು. ಯಾವಾಗ ಕರ್ನಾಟಕದಲ್ಲಿ ಮತ್ತು ಬೆಂಗಳೂರಲ್ಲಿ ಕಸವನ್ನು ಸೆಪ್ರೇಟ್ ಮಾಡಬೇಕಿಲ್ಲ ಅಂದರೆ ಫೈನ್ ಕಟ್ಟಬೇಕು ಅಂತ ಒಂದು ಹೊಸ ಆದೇಶ ಹೊರಡಿಸಿದ ದಿನದಂದೇ ನಾವು 2 ಡಸ್ಟ್ಬಿನ್ನ ನಾವು ಸೆಪ್ರೇಟ್ ಮಾಡಿ ನಾವು ಇಟ್ಟಿದ್ದೀವಿ. ಅದನ್ನು ಅವರು ತಗೊಂಡು ಹೋಗಿ ಎಲ್ಲಿ ಹಾಕೋದು, ಅದು ದೊಡ್ಡ ಪ್ರಶ್ನೆ ಇದೆ ನಮ್ಮ ಹತ್ರ. ಇದಕ್ಕೆ ಈ ಪೌರ ಕಾರ್ಮಿಕರು ಕೂಡ ಕಾರಣರಾಗ್ತಾರೆ, BBMPನೂ ಕಾರಣ, ಮತ್ತು ನಮ್ಮಂಥ ಜನಗಳು ಎಲ್ಲರೂ ಕಾರಣ. ಹಾಗಾಗಿ ಇದೆಲ್ಲ ಮುಂದೆ ಆದಷ್ಟು ಕಡಿಮೆ ಮಾಡಿ ನಮ್ಮ ಬೆಂಗಳೂರನ್ನು ನಾವೆಲ್ಲ ಉಳಿಸೋಣ. ಎಲ್ಲ ರಾಜ್ಯದವರಿಗೆ ಏನು ಹೇಳೋದು, ಸ್ವಾಗತ ಕೊಟ್ಟು ನಮ್ಮ ಹೊಟ್ಟೆ ತುಂಬಿಸಿದ್ದು, ನಮ್ಮ ಆರ್ಥಿಕ ಸಂಕಷ್ಟಗಳನ್ನೆಲ್ಲ ದೂರ ಮಾಡಿರುವ ಬೆಂಗಳೂರು ನಗರವನ್ನು ದಯವಿಟ್ಟು ನಾವೆಲ್ಲರೂ ಸ್ವಚ್ಛವಾಗಿಡೋಣ. ಬೇರೆ ರಾಜ್ಯದವರು ಬಂದು ಇದನ್ನು ಸಂದರ್ಶನಕ್ಕೆ ಅಂತ ಬಂದಾಗ, ಪ್ರವಾಸಕ್ಕೆ ಅಂತ ಬಂದಾಗ ನಮ್ಮ ಒಂದು ಬೆಂಗಳೂರನ್ನು ಅಲ್ಲಿ ಥೂ ಅಂತ ಉಗಿಯುವ ಥರ ನಾವು ಮಾಡೋದು ಬೇಡ. ನನ್ನಲ್ಲೇ ನಮ್ಮ ಊರಿನ ಕೆಲವರು ಹೇಳಿದ್ದಾರೆ, ಅಯ್ಯೋ ನೀವು ಬೆಂಗಳೂರಿಗೆ ಹೋಗಬೇಡಿ ಅಂತ. ಯಾಕಂದರೆ ಅವರು ಹೋಗಿರುವ ಜಾಗ ಶಿವಾಜಿನಗರ ಆಗಿತ್ತು. ಶಿವಾಜಿನಗರ ಅಂದರೆ ಎಲ್ಲರಿಗೂ ಗೊತ್ತಲ್ವ ಶಿವಾಜಿನಗರ ಹೇಗಿರುತ್ತೆ ಅಂತ. ಆದ ಕಾರಣ ಇದು ನಮ್ಮಿಂದಲೇ ಶುರುವಾಗಬೇಕು. ನೋಡಿ, ಇದು ಡಿ-ಮಾರ್ಟ್ದು ಫ್ರಂಟ್ ಇಲ್ಲಿ ಸ್ವಚ್ಛವಾಗಿಟ್ಟಿದ್ದಾರೆ. ಇಲ್ಲಿ ನಾನು ಡಿ-ಮಾರ್ಟ್ ಅವರನ್ನು ಖಂಡಿತವಾಗಿ ಬೈಯಲ್ಲ. ಡಿ-ಮಾರ್ಟ್ ಅವರು 3 ಸೈಡಲ್ಲಿ CC ಕ್ಯಾಮರಾ ಇಟ್ಟಿದ್ರು. ಈಗ CC ಕ್ಯಾಮರಾ ಕಾಣ್ತಾ ಇಲ್ಲ. ದೊಡ್ಡ ಬೋರ್ಡ್ ಹಾಕಿದರು, ಇಲ್ಲಿ ಕಸ ಹಾಕಿದವರಿಗೆ ಕಠಿಣ ಶಿಕ್ಷೆ ಅಂತ.
ಇಲ್ಲ ಕೇಳೋದೇ ಇಲ್ಲ, ಜನಗಳಂತೂ ಕೇಳಲಿಕ್ಕೆ ರೆಡಿನೇ ಇಲ್ಲ. ಹಾಗಾಗಿ ನನ್ನಿಂದ ನಿಮ್ಮಿಂದ ಎಲ್ಲರಿಂದಲೂ ಈ ಅಭಿಯಾನ ಶುರುವಾಗಲಿ. ಈ ಕಸವನ್ನು ನಾವೇ ಆದಷ್ಟು ಕೊಳೆತ ಕಸವನ್ನು, ನಮ್ಮ ಹಸಿ ಕಸವನ್ನು ನಮ್ಮ ಗಿಡಗಳಿಗೆ ಹಾಕೋಣ. ಗಿಡಗಳಿಲ್ಲ ಅಂದರೆ 4 ಪಾಟ್ ನೆಟ್ಟು ಆ ಗಿಡಗಳನ್ನಾದರೂ ಬೆಳೆಸೋಣ. ಮತ್ತು ಮಿಕ್ಕಿದ್ದನ್ನು ನಾವು ಡಸ್ಟ್ಬಿನ್ನಿಗೆ ಹಾಕೋಣ. ಎಲ್ಲರೂ ನನ್ನ ಈ ಒಂದು ವಿಡಿಯೋಗೆ ಸಪೋರ್ಟ್ ಮಾಡಿ. ಇನ್ನೂ ಹಲವಾರು ಜಾಗದ ಕುರಿತಾಗಿ ನಾನು ವಿಡಿಯೋ ಮಾಡಿಕೊಂಡು ನಿಮ್ಮ ಮುಂದೆ ಬರ್ತೀನಿ. ಪ್ರತಿಯೊಬ್ಬರ ಸಹಕಾರ ಸಪೋರ್ಟ್ ಇರಲಿ. ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.